ಮತ್ತು ಒಂದು ಮೊಬೈಲ್ ಸ್ಟ್ಯಾಂಡ್ ಅನ್ನು ಉಚಿತವಾಗಿ ಪಡೆಯಿರಿ. ಎಲ್ರಿಗೂ ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟ ದಿವ್ಯ ದರ್ಶನವನ್ನು ಕಣ್ತುಂಬ್ಕೊಳ್ರಪ್ಪ. ಬಹಳ ಒಂದು ಅದ್ಭುತವಾದ ವಿಡಿಯೋ ಇದು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರನ ಭಕ್ತಾದಿಗಳು ಕಳೆದ 4 ದಿನಗಳಿಂದ ಮಾದಪ್ಪನ ಸನ್ನಿಧಿಯಲ್ಲೇ ಇದ್ದಾರೆ. ಸೊ ನಾಳೆ ಮಹಾರಥೋತ್ಸವ ಮುಗಿದ ನಂತರ ಭಕ್ತಾದಿಗಳು ಅವರ ಊರುಗಳಿಗೆ ಓಡ್ತಾರೆ. ಕೆಲವರು ಕೊಂಡೋತ್ಸವ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸ್ತಾರೆ. ಸೊ ಈ ಪುಣ್ಯಕ್ಷೇತ್ರದಲ್ಲಿ ಇವತ್ತಿನ ಒಂದು ವಿಡಿಯೋ ಬಹಳ ಅದ್ಭುತವಾಗಿರ್ತದೆ. ಸೊ ಇಲ್ಲಿನ ಮಹದೇಶ್ವರರ ದೇವಸ್ಥಾನದ ಸುತ್ತಲಿನ ಸಾಕಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ. ಈಗಾಗಲೇ 108 ಅಡಿ ಎತ್ತರದ ಪ್ರತಿಮೆಯ ವಿದ್ಯುತ್ ದೀಪಾಲಂಕಾರದ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ. ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ, ಭಕ್ತಾದಿಗಳು ಮಲೆ ಮಹದೇಶ್ವರರ ರಂಗಮಂದಿರದಲ್ಲಿ, ಮಲೆ ಮಹದೇಶ್ವರ ದೇವಸ್ಥಾನದ ಸಮೀಪದಲ್ಲಿರ್ತಕ್ಕಂಥ ರಂಗಮಂದಿರದಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ನೋಡಿ, ರಂಗಮಂದಿರದಲ್ಲಿ ಮಹದೇಶ್ವರರ ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಸೊ ನಾವೊಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಸೆರೆ ಹಿಡಿಬೋದಿತ್ತು, ಆದರೆ ನಮ್ಮ ಚಾನಲ್ಗೆ ಸಮಸ್ಯೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಕ್ಷಮೆ ಇರಲಿ. ಮಹಾಶಿವರಾತ್ರಿ ಜಾತ್ರೆಯ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇರ್ತೇನೆ. ದಯವಿಟ್ಟು ಪ್ರತಿಯೊಂದು ವಿಡಿಯೋಗಳನ್ನು ವೀಕ್ಷಣೆ ಪಡೆಯಿರಿ, ಬೆಂಬಲಿಸಿ. ಆಹಾ, ಎಷ್ಟು ಅದ್ಭುತವಾಗಿ ನೋಡಿ, ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ದರ್ಶನವನ್ನು ಪಡೆಯಬಹುದು. ಬನ್ನಿ ಬನ್ನಿ, ನಮಸ್ತೆ. ಹೌದು, ನೋಡಿದ್ರ ವಿಡಿಯೋ? ನಮ್ಮ ಚಂದದವರು ಗುರುತಿಸ್ತಾ ಇರ್ತಾರೆ, ಬಹಳ ಖುಷಿಯಾಗುತ್ತೆ. ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ದರ್ಶನವನ್ನು ಕಣ್ತುಂಬ್ಕೊಳ್ರಪ್ಪ. ಸೊ ಈ ರಾತ್ರಿ ಮಹಾರಥೋತ್ಸವಕ್ಕೆ ಇಲ್ಲಿ ಕೊನೆಯ ದಿನ, ಯಾಕಂದರೆ ನಾಳೆ ಬೆಳಗ್ಗೆ ಮಹಾರಥೋತ್ಸವ ಒಂದು ಪೂಜಾ ಕಾರ್ಯಕ್ರಮ ಜರುಗಲಿದೆ. ಆನೆ ವೀಕ್ಷಣೆ ಪಡೆಯೋಣ ಅಂತ ಹೋಗ್ತಾ ಇದೆ. ಆನೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಡೋರ್ ಕ್ಲೋಸ್ ಆಗೋಗಿದೆ ನೋಡಿ. ಆನೆ ವಿಶ್ರಾಂತಿಯನ್ನು ಪಡೆಯುತ್ತಿದೆ, ಮಲಿಕೊಂಡಿದೆ ಆನೆ. ದಯವಿಟ್ಟು ನಿರೀಕ್ಷಿಸಿ. ದೇವಸ್ಥಾನದ ಒಳಾಂಗಣದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೇನೆ ನೋಡಿ. ಇದು ಕಟ್ಟೆ ಮನೆ ಅಂತ ಬಹಳ ವಿಶಾಲವಾಗಿದೆ. ಬಂಧುಗಳೇ, ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ನಾವು ಕಟ್ಟೆ ಬಸಪ್ಪ ಅವ್ರು ನೋಡ್ಬೋದು. ಸೊ ಸಿಂಗನಲ್ಲೂರು ಕಟ್ಟೆ ಬಸಪ್ಪ ಅಂತ ಕರೀತಾರೆ. ಮಲೆ ಮಹದೇಶ್ವರರು ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಬೇಕಾದ್ರೆ ನೋಡಿ, ಸಿಂಗನಲ್ಲೂರಿಂದ ಕಟ್ಟೆ ಬಸಪ್ಪ ಅವ್ರ ಜೊತೆ ಬರ್ತಾರೆ. ಸೊ ಬಸವನಾದಿ ಸರ್ಪನಾದಿ ಅಂತ ನೀವು ಕೇಳಿರ್ತೀರ. ಸೊ ಏನೋ ಬಸವನ ಆದಿ ಏನೋ ಅವರ ಒಂದು ಇತಿಹಾಸದ ಏನಿದೆ ಅದರಲ್ಲಿ ಕಟ್ಟೆ ಬಸಪ್ಪ ಅವರು ನಿಲ್ಲಿಸಿರ್ತಕ್ಕಂಥ ಪುಣ್ಯ ಸ್ಥಳ ನಡುಮಲೆ ಪಕ್ಕದಲ್ಲೇ.
ಸೊ ಕಟ್ಟೆ ಬಸಪ್ಪರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿದ್ದೀನಿ. ಹಾಗೆ ಏನು ಈ ಒಂದು ಸ್ವಾಮಿಯವರ ನಡುಮಲೆ ಮಹದೇಶ್ವರರು ನೆಲೆಸಿರ್ತಕ್ಕಂಥ ಸ್ಥಳದಲ್ಲಿ ಸ್ವಾಮಿಯವರ ತಲೆ ಭಾಗದಲ್ಲಿ ಸರ್ಪ ನೆಲೆಸಿರ್ತದೆ. ಸೊ ಅದಕ್ಕೆ ಸರ್ಪನಾದಿ ಅಂತ ಕರೆಯೋದು, ಬಸವನಾದಿ ಸರ್ಪನಾದಿ. ಸೊ ನೆನಪಿರಲಿ ಬಂಧುಗಳೇ. ಇನ್ನು ಕಾರಯ್ಯ ಬಿಲ್ಲಿಯ ಶಿಶು ಮಕ್ಕಳು ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ದಿವ್ಯ ದರ್ಶನ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸ್ವಾಮಿಯವರ ದೇವಾಲಯದ ದಿವ್ಯ ದರ್ಶನವನ್ನು ಕಣ್ತುಂಬ್ಕೊಳ್ರಪ್ಪ, ಕಣ್ತುಂಬ್ಕೊಳ್ಳಿ. ಕಳೆದ 3 ದಿನಗಳಿಂದ ನನಗೆ ಪುಣ್ಯಕ್ಷೇತ್ರ ಏನು ನಡುಮಲೆ ಸನ್ನಿಧಿಗೆ ಆಗಮಿಸಲು ಸಾಧ್ಯವಾಗಿರಲಿಲ್ಲ. ಸೊ ಇವತ್ತು ಭಗವಂತನ ಸನ್ನಿಧಿಗೆ ಆಗಮಿಸಿದ್ದೀನಿ. ಸೊ ನಾಳೆ ಬೆಳಗ್ಗೆ ಮಹಾರಥೋತ್ಸವ ಪೂಜಾ ಕಾರ್ಯಕ್ರಮ ಜರುಗಲಿದೆ. ಸೊ ನಾಳೆ ಏನೋ ರಥೋತ್ಸವ ಮತ್ತು ರಾತ್ರಿ 8 ಗಂಟೆ ಸಮಯಕ್ಕೆ ಕೊಂಡೋತ್ಸವ ಪೂಜೆ ಇರ್ತದೆ. ತದನಂತರ ಮಹಾಶಿವರಾತ್ರಿ ಜಾತ್ರೆ ಅಂತ್ಯವಾಗುತ್ತೆ. ಸೊ ದಯವಿಟ್ಟು ನಾಳಿನ ಕೊಂಡೋತ್ಸವ ಮತ್ತು ಮಹಾರಥೋತ್ಸವ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ, ಅಂದರೆ ಮುಂದಿನ ವಿಡಿಯೋ ವೀಕ್ಷಣೆ ಪಡೆಯಿರಿ. ಗಾಳಿ ಬಸವೇಶ್ವರ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ. ನಿಮಗೆ ಗೊತ್ತಿರುತ್ತೆ, ನಡುಮಲೆಯ ಒಡೆಯನ ದರ್ಶನ ಏನು ನಾವು ದೃಶ್ಯಗಳನ್ನು ಸೆರೆ ಹಿಡಿಯುವಂತಿಲ್ಲ. ಸೊ ಹೊರವಲಯದಲ್ಲೇ ಸ್ವಾಮಿಯವರ ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ನಡುಮಲೆ ದೇಗುಲದ ದಿವ್ಯ ದರ್ಶನ. ಸೊ ನಮ್ಮ ಚಂದದಾರರು ನೋಡಿ ಗುರುಸ್ತರಾಗೆ ಇವತ್ತು ನೀವು ಮಾಡಲೇಬೇಕು. ಪಕ್ಕ ಈಗ ಮಾಡೋಣ ನೋಡಿ. ಹಿಂದಕ್ಕೆ ನಿಂತ್ಕೊಳ್ಳ ಬಸಿಯಾ. ಯಾವೂರವರು? ಮೈಸೂರು. ದೇವೇಣ್ಣ ಮನೆ ಹತ್ರ ಬಂದು ಮಾತಾಡ್ಸ್ಕೊಂಡು ಹೋಗಿ ಯಾವ ಊರು ಗುರುಗಳ ಫ್ಯಾನ್ ಇವರು ನಮ್ಗೆ. ಹೌದು ಹೌದು, ನಮ್ಮ ಗುರುಗಳ ಫ್ಯಾನ್ ಇವರು. ವಿಷ್ಣು ದಾದಾ ಅವ್ರ ಫ್ಯಾನ್. ವಿಷ್ಣು ದಾದಾ ಅವರ ಫ್ಯಾನ್ ಇವರು ನಮಗೆ. ಹೌದು. ಮತ್ತೆ ನಮ್ಮ ಅಪ್ಪಾಜಿಯವರ ಬದುಕಿಲಿ ಸಖತ್ತಾಗಿ ಮಾಡಿದ್ರೆ ವಿಡಿಯೋ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಹದೇಶ್ವರ ದಯ ಮರದೆ ವಿಡಿಯೋ ಮಾಡಿದ್ರಲ್ಲ. ಹೌದು ಹೌದು, ಸಖತ್ತಾಗಿ ಮಾಡಿದ್ರ. ತುಂಬಾ ಇಷ್ಟ ನಮ್ಗೆ. ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಚಂದದಾರರು ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
ಭಾಳ ಖುಷಿಯಾಗುತ್ತೆ. ಮಲೆ ಮಹದೇಶ್ವರರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಾಕಷ್ಟು ಜನ ನಮ್ಮ ಚಂದಾದವರು ಆಗಮಿಸಿ ಸೊ ನಮ್ಮನ್ನ ಶ್ರೀ ಸ್ವಾಮಿಯವರ ಸನ್ನಿಧಿಯಲ್ಲಿ ಗುರುಸ್ತಾ ಇರ್ತಾರೆ. ಓಕೆ ಬಂಧುಗಳೇ, ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡುಮಲೆ ಸನ್ನಿಧಿಯ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಸಮರ್ಪಣೆ ಮಾಡಿರ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಲ್ಲಿ ಮಲೆ ಮಹದೇಶ್ವರ ಎಲ್ರಿಗೂ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ.